ಹಾಯ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಮದುವೆ, ಡಿವೋರ್ಸ್, 2 ಹಾಗೂ 3ನೇ ಮದುವೆ ತುಂಬಾ ಕಾಮನ್ ಆಗಿದೆ. ಅಂಥದ್ರಲ್ಲಿ ಸೌತ್ ಇಂಡಸ್ಟ್ರಿಯಲ್ಲಿ ಮದುವೆಯಾಗಿ ಡಿವೋರ್ಸ್ ಆಗಿ 2 ಹಾಗೂ 3 ಮದುವೆಗಳನ್ನು ಮಾಡಿಕೊಂಡಂಥ ಆ್ಯಕ್ಟ್ರೆಸ್ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ಬಹುಭಾಷಾ ನಟರಾದಂಥ ಪ್ರಕಾಶ್ ರೈ ಅವರು 1994ರಲ್ಲಿ ನಟಿ ಲಲಿತಾ ಅವರನ್ನು ಮದುವೆ ಆಗ್ತಾರೆ. ಅವರಿಗೆ 3 ಜನ ಮಕ್ಕಳು. ತದನಂತರ 2009ರಲ್ಲಿ ಇವರು ಡಿವೋರ್ಸ್ನ ತಗೊತಾರೆ. ಹಾಗೆ 2010ರಲ್ಲಿ ಪಾಲಿ ವರ್ಮಾ ಅನ್ನೋ ಕೊರಿಯೋಗ್ರಾಫರನ್ನು ಮತ್ತೆ ಮದುವೆ ಆಗ್ತಾರೆ. ಈ ದಂಪತಿಗೆ ವೇದಾಂತ್ ಅನ್ನೋ ಒಬ್ಬ ಮಗ ಇದ್ದಾನೆ. ಆರ್ ಶರತ್ ಕುಮಾರ್ ಹೆಚ್ಚಾಗಿ ತಮಿಳು ಸಿನಿಮಾದಲ್ಲಿ ಕಾಣಿಸ್ಕೊತಾರೆ. ಕನ್ನಡದಲ್ಲಿ ಸಾರಥಿ ಮೂವಿಲಿ ಇವರನ್ನು ನೋಡಿರ್ತೀರ. ಇವರು 1984ರಲ್ಲಿ ಛಾಯಾ ಅವರನ್ನು ಮದುವೆ ಆಗ್ತಾರೆ. ಅವರಿಗೆ 2 ಮಕ್ಕಳು, ವರಲಕ್ಷ್ಮಿ ಮತ್ತು ಪೂಜಾ. ಛಾಯಾ ಅವರ ಜೊತೆ 2000 ಇಸ್ವಿಯಲ್ಲಿ ವಿಚ್ಛೇದನ ಪಡೆದುಕೊಂಡ ಇವರು 2001ರಲ್ಲಿ ನಟಿ ರಾಧಿಕಾ ಅವರನ್ನು ಮದುವೆ ಆಗ್ತಾರೆ. ಇವರಿಗೆ ಒಬ್ಬ ಮಗ. ಪವನ್ ಕಲ್ಯಾಣ್ ತೆಲುಗುದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಈ ನಟ 1997ರಲ್ಲಿ ನಂದಿನಿ ಅವರನ್ನು ಮದುವೆ ಆಗ್ತಾರೆ. ನಂತರ 2008ರಲ್ಲಿ ಇವರೊಂದಿಗೆ ಡಿವೋರ್ಸ್ನ ಪಡೆದುಕೊಂಡ ಪವನ್ ಕಲ್ಯಾಣ್ ಅವರು 2009ರಲ್ಲಿ ನಟಿ ರೇಣು ದೇಸಾಯಿ ಅವರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ 3 ಜನ ಮಕ್ಕಳು. ನಂತರ ಇವರೊಂದಿಗೂ ಕೂಡ ವಿಚ್ಛೇದನ ಪಡೆದುಕೊಂಡ ಪವನ್ ಕಲ್ಯಾಣ್ ಅವರು 2013ರಲ್ಲಿ ಅನ್ನಾ ಲೆಜ್ನೇವಾ ಅವರನ್ನು ಮದುವೆ ಆಗ್ತಾರೆ. ದುನಿಯಾ ವಿಜಯ್ ಕನ್ನಡದ ನಟ. ಇವರು ಮೊದಲಿಗೆ ನಾಗರತ್ನ ಅವರನ್ನು ಮದುವೆ ಆಗ್ತಾರೆ. ಈ ದಂಪತಿಗೆ 3 ಜನ ಮಕ್ಕಳು. 2013ರಲ್ಲಿ ಇವರೊಂದಿಗೆ ಡಿವೋರ್ಸ್ನ ಪಡೆದುಕೊಂಡ ದುನಿಯಾ ವಿಜಯ್ ಅವರು 2016ರಲ್ಲಿ ಕೀರ್ತಿ ಅನ್ನೋರನ್ನು ಮದುವೆ ಆಗ್ತಾರೆ. ಅಕ್ಕಿನೇನಿ ನಾಗಾರ್ಜುನ ಇವರು 1984ರಲ್ಲಿ ಲಕ್ಷ್ಮೀ ದಗುಬಾಟಿ ಅವರನ್ನು ಮದುವೆ ಆಗ್ತಾರೆ. ಇವರ ಮಗ ನಾಗಚೈತನ್ಯ. ಇಂಡಸ್ಟ್ರಿಯಲ್ಲಿ ಇವರು ಕೂಡ ತುಂಬಾ ಹೆಸರು ಮಾಡಿದ್ದಾರೆ. 1990ರಲ್ಲಿ ಲಕ್ಷ್ಮೀ ದಗುಬಾಟಿ ಅವರ ಜೊತೆ ವಿಚ್ಛೇದನ ಪಡೆದುಕೊಂಡ ನಾಗಾರ್ಜುನ ಅವರು 1992ರಲ್ಲಿ ಅಮಲಾ ಅನ್ನೋ ನಟಿಯನ್ನು ಮದುವೆ ಆಗ್ತಾರೆ. ಇವರ ಮಗ ಅಖಿಲ್ ಅಕ್ಕಿನೇನಿ. ರಘು ಮುಖರ್ಜಿ ಕನ್ನಡದ ನಟ. ಅತಿ ಹೆಚ್ಚು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳದೇ ಇದ್ರೂ ಸ್ವಲ್ಪ ಮಟ್ಟಿಗೆ ಹೆಸರು ಮಾಡಿರೋರು. ಇವರು ಮೊದಲಿಗೆ ಭಾವನಾ ಅನ್ನೋರನ್ನ ಮದುವೆ ಆಗ್ತಾರೆ. ನಂತರ 2014ರಲ್ಲಿ ಇವರೊಂದಿಗೆ ವಿಚ್ಛೇದನ ಪಡೆದುಕೊಂಡು 2016ರಲ್ಲಿ ಕನ್ನಡದ ನಟಿ ಅನು ಪ್ರಭಾಕ್ ಅವರನ್ನು ಮದುವೆ ಆಗ್ತಾರೆ. ಕಮಲ್ ಹಾಸನ್ ಇವರು 1978ರಲ್ಲಿ ವಾಣಿ ಗಣಪತಿ ಅನ್ನೋರನ್ನು ಮದುವೆ ಆಗ್ತಾರೆ. ನಂತರ ಇವರೊಂದಿಗೆ ವಿಚ್ಛೇದನ ಪಡೆದುಕೊಂಡ ಇವರು ಸಾರಿಕಾ ಅನ್ನೋರನ್ನು ಮದುವೆ ಆಗ್ತಾರೆ. ಈ ದಂಪತಿಗೆ 2 ಮಕ್ಕಳು, ಶ್ರುತಿ ಹಾಸನ್ ಮತ್ತು ಅಕ್ಷರ ಹಾಸನ್. ಇವರೊಂದಿಗೂ ಕೂಡ ವಿಚ್ಛೇದನ ಪಡೆದುಕೊಂಡ ಕಮಲ್ ಹಾಸನ್ ಅವರು 2005ರಲ್ಲಿ ನಟಿ ಗೌತಮಿ ಜೊತೆ ಮದುವೆ ಆಗ್ತಾರೆ. ಪ್ರಭಾಕರ್ ಅವರು ಮೊದಲಿಗೆ ಮೇರಿ ಅನ್ನೋರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ 3 ಜನ ಮಕ್ಕಳು. ಅದರಲ್ಲಿ ವಿನೋದ್ ಪ್ರಭಾಕರ್ ಕೂಡ ಒಬ್ಬರು. ಇವರೊಂದಿಗೆ ಡಿವೋರ್ಸ್ ಪಡೆದುಕೊಂಡ ಪ್ರಭಾಕರ್ ಅವರು ನಟಿ ಜಯಮಾಲಾ ಅವರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ, ಅವಳ ಹೆಸರು ಸೌಂದರ್ಯ. ಜಯಮಾಲಾ ಅವರೊಂದಿಗೂ ಕೂಡ ವಿಚ್ಛೇದನ ಪಡೆದುಕೊಂಡ ಪ್ರಭಾಕರ್ ಅವರು 3ನೇದಾಗಿ ಬೇಬಿ ಅಂಜು ಅವರನ್ನ ಮದುವೆ ಆಗ್ತಾರೆ. ಈ ದಂಪತಿಗೆ ಅರ್ಜುನ್ ಅನ್ನೋ ಮಗ ಇದ್ದಾನೆ. ಇನ್ನು ನಟ ನಾಗಾರ್ಜುನ ಅವರ ಮಗ ನಾಗಚೈತನ್ಯ ಅವರು ಕೂಡ ಇದೇ ಸಾಲಿನಲ್ಲಿ ಬರ್ತಾರೆ. 2017ರಲ್ಲಿ ಸಮಂತಾ ಅವರನ್ನ ಮದುವೆಯಾಗಿದ್ದ ನಾಗಚೈತನ್ಯ ಅವರು 2021ರಲ್ಲಿ ಸಮಂತಾ ಅವರ ಜೊತೆ ಡಿವೋರ್ಸನ್ನು ತೆಗೆದುಕೊಳ್ತಾರೆ. ಹಾಗೆ 2024ರಲ್ಲಿ ಶೋಭಿತಾ ಅನ್ನೋರನ್ನ ಮದುವೆ ಆಗ್ತಾರೆ. ಸಿದ್ಧಾರ್ಥ್ ಸೂರ್ಯನಾರಾಯಣ್ ತಮಿಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊತಾರೆ. ಇವರು 2003ರಲ್ಲಿ ಮೇಘ ಅನ್ನೋರನ್ನ ಮದುವೆ ಆಗ್ತಾರೆ. ಹಾಗೆ 2007ರಲ್ಲಿ ಅವರೊಂದಿಗೆ ಡಿವೋರ್ಸ್ನ ಪಡೆದುಕೊಂಡ ಇವರು 2024ರಲ್ಲಿ ಅದಿತಿ ರಾವನ್ ಅವರನ್ನು ಮದುವೆ ಆಗ್ತಾರೆ. ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.